ಬಡವರ ಬಂಧು ದೂರದೃಷ್ಟಿಯ ಹರಿಕಾರ ಮಾನ್ಯ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಲ್.ಡಿ. ಚಂದಾವರಿ ಒತ್ತಾಯ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಾನ್ಯ ಸಚಿವರು ಎಚ್.ಕೆ. ಪಾಟೀಲ್ ದೂರದೃಷ್ಟಿಯುಳ್ಳ ಇಟ್ಟುಕೊಂಡು ಅಭಿವೃದ್ಧಿಗಾಗಿ 24x7 ಎನ್ನುವ ರೀತಿಯಲ್ಲಿ ಜನತೆಯ ಒಳಿತಿಗಾಗಿ ದುಡಿಯುವ ಅವರು ಹಲವಾರು ಸಮಾಜದ ಸಾಕಷ್ಟು ಭವನಗಳು, ಆರೋಗ್ಯಕ್ಕೆ ಬೇಕಾದ ಆಸ್ಪತ್ರೆ, ಕ್ರೀಡೆಗೆ ಬೇಕಾದ ಮೈದಾನಗಳು, ಶುದ್ಧ ನೀರಿಗಾಗಿ ಮಾಡಿದ ಘಟಕಗಳು, ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ ಹಾಗೂ ಸಾಕಷ್ಟು ಗಾರ್ಡನ್ಗಳನ್ನು ನಿರ್ಮಾಣ ಮಾಡಿದ್ದು, ಆಶ್ರಯ ಮನೆಗಳನ್ನು, ಅತಿ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿ ಕಳಂಕರಹಿತ ಅನುಭವಿ ರಾಜಕಾರಣಿಗಳು ಅಂತವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ಗದಗ. ಘಟಕ ಆರಂಭಿಸಬೇಕಂತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಒಂದು ರಚನಾತ್ಮಕ ದೊಡ್ಡ ಆರೋಗ್ಯಕರವಾಗಿರತಕ್ಕಂಥ ವಾತಾವರಣದ ಸುದ್ದಿ ಘಟಕವನ್ನು ಆರಂಭಿಸತಕ್ಕಂಥದ್ದು ಎಚ್.ಕೆ. ಪಾಟೀಲ್ ಅವರು 2007ರಿಂದ ಕೆಲಸ ಆರಂಭಿಸಿ ಅದಕ್ಕಿಂತ ಪೂರ್ವದಲ್ಲೇ ಕೂಡ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾಗಿ ಹಲವಾರು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆದು ಅದರ ಮೌಲ್ಯತೆಯನ್ನು ಹೆಚ್ಚಿಸತಕ್ಕಂಥವ್ರು. ಸದಾ ರಾಜಕಾರಣದಲ್ಲಿ 24/7 ಹೇಗೆ ಹೇಳ್ತೇವೆ ಆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ಒಂದು ಮನೋಭಾವನ ಹೊಂದಿರತಕ್ಕಂಥವ್ರು. ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಗದಗದಲ್ಲಿ ಅವರ ಆಡಳಿತ ಅವಧಿಯಲ್ಲಿ ಗದಗ ಜಿಲ್ಲಾ ಆಡಳಿತ ಭವನ ನಿರ್ಮಾಣ ಮಾಡಿದ್ರು, ಗದಗ ಜಿಲ್ಲಾ ಕೋರ್ಟ್ ಸಂಕೀರ್ಣವನ್ನ ಆರಂಭಿಸಿದ್ರು, ವಾಲ್ಮೀಕಿ ಭವನ ನಿರ್ಮಾಣ ಮಾಡಿದ್ರು, ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ರು, ಸಾಂಸ್ಕೃತಿಕ ಭವನ ಮಾಡಿದ್ರು, ಜಗಜೀವನ್ ರಾಮ್ ಭವನವನ್ನು ನಿರ್ಮಿಸಿದ್ರು, ಭೀಮಸೇನ್ ಜೋಶಿ ಅವರ ಭವನ ಸಹಿತ ಸಂಸ್ಕೃತಿ ಭವನ ಮಾಡಿದರು. ಹಲವಾರು ಭವನಗಳನ್ನು ನಿರ್ಮಿಸಿ ಈ ಸಾಮಾಜಿಕವಾಗಿರ್ತಕ್ಕಂಥ ಸಾಮೂಹಿಕ ವ್ಯವಸ್ಥೆಗಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಯಾರು ಅಂದ್ರೆ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಅವರು. ಕೇವಲ ಭವನಗಳನ್ನು ಅಷ್ಟೇ ನಿರ್ಮಾಣ ಮಾಡಲಿಲ್ಲ, ಎಲ್ಲ ಕಡೆಗಳಿಗಾಗಿ ಗಾಂಧಿ ಕ್ರಿಕೆಟ್ ಭವನವನ್ನ ನಿರ್ಮಿಸಿದ್ರು. ಗದಗದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾಡೆಲ್ ಆಗಿರ್ತಕ್ಕಂಥ, ಮಾದರಿಯಾಗಿರ್ತಕ್ಕಂಥ ಸೆಟಲ್ಮೆಂಟ್ನಲ್ಲಿರ್ತಕ್ಕಂಥ ಗಾಂಧಿ ಕ್ರೀಡಾ ಭವನ ಮಾಡಿ ಅಲ್ಲಿ ಹಾಕಿ ಕ್ರೀಡಾ ಪ್ರೇಮಿಗಳಿಗೆ ಒಂದು ಅವಕಾಶ ಕೊಟ್ಟರು. ಆಮೇಲೆ ಸಾಕಷ್ಟು ಫುಟ್ಬಾಲ್ ಗ್ರೌಂಡ್ಸ್ಗಳನ್ನ ಫುಟ್ಬಾಲ್ ಗ್ರೌಂಡ್ಸು ಹಾಗೂ ಹಾಕಿ ಗ್ರೌಂಡ್ಸು ಹಲವಾರು ಗ್ರೌಂಡ್ಸ್ಗಳನ್ನ ನಿರ್ಮಾಣ ಮಾಡಿ ಕ್ರೀಡಾ ಎಲ್ಲ ಅಭಿಮಾನಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. ಇದಲ್ಲದೆ ಗದಗ ಶಹರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ, ಮಸೀದಿಗಳನ್ನ, ಚರ್ಚ್ಗಳನ್ನ, ಇವೆಲ್ಲ ನೂರಾರು ಕೋಟಿಗಳ ಹಣವನ್ನ ಸರ್ಕಾರದಿಂದ ಒದಗಿಸಿಕೊಟ್ಟು ಎಲ್ಲ ಆಧ್ಯಾತ್ಮಿಕ ವ್ಯವಸ್ಥೆಗೆ ಒಂದು ನೆಲೆ ಮತ್ತು ಬೆಲೆಯನ್ನ ಒದಗಿಸಿಕೊಟ್ಟಿರ್ತಕ್ಕಂಥವ್ರು ಮಹಾನ್ ಭಾವರು ಯಾರಂದ್ರೆ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್. ಅಷ್ಟೇ ಅಲ್ಲದೆ ನಗರದಲ್ಲಿ ಈಜುಗಳನ್ನ ನಿರ್ಮಿಸಿ ಎಲ್ಲ ಈಜು ಪ್ರಿಯರಿಗೆ ಒಂದು ಅವಕಾಶ ಮಾಡಿದ್ರು. ಬಹಳ ಗದಗ, ಬೆಟಗೇರಿ ಮತ್ತು ಹುಡುಗೋ ಹಲವಾರು ಕ್ಷೇತ್ರ ಭಾಗಗಳಲ್ಲಿ ಈಜುಗಳನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಗೌರವ ಕಟ್ಟಡವನ್ನು ಕೂಡ ನಿರ್ಮಿಸಿಕೊಟ್ರು. ಒಂದು ಎಚ್.ಕೆ. ಪಾಟೀಲ್ ಅವರ ಮೊದಲನೇ ಸಚಿವ ಸಂಪುಟದಲ್ಲಿ ಎಚ್.ಕೆ. ಪಾಟೀಲ್ನ ಸೇರಿಸಬೇಕಾಗಿತ್ತು. ಸಚಿವ ಸಂಪುಟಕ್ಕೆ ಅವರನ್ನು ಆಯ್ಕೆ ಮಾಡಬೇಕಾಗಿತ್ತು. ಮಾಡದೇ ಇರೋದ್ರಿಂದ ಕನಿಷ್ಠ ಪಕ್ಷ 2ನೇ ಹಂತದ ಸಚಿವ ಸಂಪುಟದಲ್ಲಿ ಸೇರಿಸಬೇಕಂತಕ್ಕಂಥ ಒಂದು ಈ ಸಮಗಾರ ಹಳ್ಳಿ ಸಮಾಜದ ಟ್ರಸ್ಟ್ ಕಮಿಟಿಯ ಹಾಗೂ ನಿಡಕರ ಬಡಾವಣೆಯ ಎಲ್ಲ ನಿಡಕರ ಫಲಾನುಭವಿಗಳ ಪರವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಿರ್ವಹಿಸ್ತಾ ಇದ್ದೀವಿ. ಆ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ, ಸಿಟಿ ಟಿವಿ ಇತ್ಯಾದಿ ಇಂದ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಳಗರಿಗೆ ನಾನು ಈ ಸಂದರ್ಭದಲ್ಲಿ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಿಜವಾಗ್ಲೂ ಎಚ್.ಕೆ. ಪಾಟೀಲ್ ಒಬ್ಬರು ದೂರದೃಷ್ಟಿ ನಾಯಕರು. ಅವರು ಸದಾ ಬೆಳಗಿನಿಂದ ರಾತ್ರಿವರೆಗೂ ರಚನಾತ್ಮಕ ಕಾರ್ಯದಲ್ಲಿ ಬಡವರ ಸೇವೆಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥದ್ದು ಜಗಜ್ಜಾಗಿರ್ತಕ್ಕಂಥ ವಸ್ತುಸ್ಥಿತಿ. ಈ ರೀತಿ ಸಂದರ್ಭ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ದೂರದೃಷ್ಟಿ ಹೇಗಿರ್ತದೆ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. 2007ರಲ್ಲಿ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಅವರು ಪರಾಭವಗೊಂಡ ನಂತರ ಸಹಿತ ಅವ್ರು ಸುಮ್ಮನೆ ಕೂಡಲಿಲ್ಲ.
ಅವ್ರ ರಾಜಕೀಯ ಪರಿಪೂರ್ಣತೆಯ ಬದುಕು ವ್ಯರ್ಥ ಆಗಬಾರದು ಅನ್ನೋ ಕಾರಣದಿಂದ 2007ರಲ್ಲಿ ಪರಾಭವಗೊಂಡ ನಂತರ ಮೊದಲೊಂದು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಗದಗ ನಗರಕ್ಕೆ, ಗದಗ ಜಿಲ್ಲೆಗೆ, ನಾಡಿಗೆ, ದೇಶದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಸುದ್ದಿ ನೀರಿನ ಘಟಕವನ್ನು ಆರಂಭಿಸಿದವರು ಯಾರು ಅಂತಂದ್ರೆ ಮೊಬೈಲ್ ಎಲ್ಲ ಸ್ವಿಚ್ ಬಂದ್ ಮಾಡ್ರಿ. ಆ ಸುದ್ದಿ ನೀರಿನ ಘಟಕವನ್ನು ಆರಂಭಿಸಿದವರು ಯಾರು? ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು ಆ ಶುದ್ಧ ನೀರಿನ ವ್ಯವಸ್ಥೆಯನ್ನು ಆರಂಭಿಸಿದ್ದನ್ನು ನೋಡಿದಾಗ ಕೇವಲ ನಾಡಲ್ಲ, ಭಾರತ ದೇಶದಲ್ಲಿ ಸೋನಿಯಾ ಗಾಂಧಿ ಕೂಡ ತಮ್ಮ ರಾಯಬಲ್ಲಿ ಅಂದ್ರೆ ಅದಕ್ಕೆ ಅಗೌರವ ಆಗ್ತಕ್ಕಂಥ ಭಾವನೆಯಿಂದ ಅದಕ್ಕೆ ಅಲ್ಲಿ ಹೋಗಿ ಬಂದಿರತಕ್ಕಂಥ ಜನರ ಗೌರವ ಹೆಚ್ಚಾಗಬೇಕು. ಅದಕ್ಕಾಗಿ ಒಂದು ಗೌರವ ಘಟಕಗಳನ್ನ ಗದಗ ನಗರದಲ್ಲಿ ಹಲವಾರು ಭಾಗಗಳಲ್ಲಿ ಮಾಡಿದರಷ್ಟಲ್ಲ, ರಾಜಧಾನಿ ನಗರದಲ್ಲಿ ಒಂದೇ ಭಾಗದಲ್ಲಿ 3 ಗೌರವ ಘಟಕಗಳನ್ನು 2.5 ಕೋಟಿ ರೂಪಾಯಿದಲ್ಲಿ ನಿರ್ಮಿಸಿದ್ರು. ಇಂಥದ್ದು ಎಲ್ಲಾ ಭಾಗಗಳಲ್ಲಿ ಗದಗಡಿಗಳಲ್ಲಿ ಗೌರವ ಘಟಕಗಳನ್ನು ನಿರ್ಮಿಸಿದ್ರು. ಅಷ್ಟೇ ಅಲ್ಲದ ಶವಕಟ್ಟೆಗಳಂತಾಗಿ ಹೊಸ ಯೋಜನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಅವರು ಜನಪ್ರಿಯತೆಗೊಳಿಸಿದ್ರು. ಏನು ಶವಗಳ ಕಟ್ಟೆ ಅಂತಂದ್ರೆ ಯಾರು ಬಡಭಾಗದಲ್ಲಿ ಪರಿಸ್ಥಿತಿಯಲ್ಲಿ ಶವಗಳಿಗೆ ಇಟ್ಟು ಸಂಸ್ಕಾರ ಆಗುವವರೆಗೂ ಮಾಡ್ಲಿಕ್ಕೆ ಸಾಕಷ್ಟು ಮನೆಗಳಲ್ಲಿ ಅವಕಾಶ ಇರುವುದಿಲ್ಲ. ಅಂತವ್ರಿಗೆ ಒಂದು ಆ ಓಣಿ ಮಧ್ಯದಲ್ಲಿ ಒಂದು ಕಟ್ಟೆಯನ್ನು ಮಾಡಿ ಶವನ್ನ ಅಲ್ಲಿಷ್ಟು ತಮ್ಮೆಲ್ಲ ಪರಿಪೂರ್ಣತೆಯ ಕಾರ್ಯವನ್ನು ನಿರ್ವಹಿಸಿಕೊಳ್ಳಲಿಕ್ಕೆ ಪೂರ್ವಕವಾಗಿರತಕ್ಕಂಥ ರೀತಿಯಲ್ಲಿ ಶವಕಟ್ಟೆಗಳನ್ನು ಕೂಡ ಅವರು ಮಾಡಿದರು. ಒಂದು ವಿಚಿತ್ರ ಅಂದ್ರೆ ಒಂದು ಬಹಳ ಬದಲಾವಣೆ ಆಗಿರ್ತಕ್ಕಂಥ ಅವರ ಅವಧಿಯಲ್ಲಿ ಏನಂದ್ರೆ 42 ಉದ್ಯಾನಗಳನ್ನು ಗದಗ ನಗರದಲ್ಲಿ ಕಟ್ಟಿಸಿದರು. ಉದ್ಯಾನವನಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಉದ್ಯಾನವನಗಳು ಅರ್ಥಪೂರ್ಣವಾಗಿ ಈ ಶ್ರೀಕರಣಕ್ಕೆ ಪೂರ್ವಕವಾಗಿರ್ತಕ್ಕಂಥ ಭಾವನೆಯಿಂದ 42 ಉದ್ಯಾನವನಗಳನ್ನ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಗದಗನಲ್ಲಿ ನಿರ್ಮಿಸಿದರು. ಮತ್ತು ಕೆರೆಗಳ ಅಭಿವೃದ್ಧಿಪಡಿಸಿ ನಮ್ದು ಬೃಹತ್ವಾಗಿರ್ತಕ್ಕಂಥ ಕೆರೆಯನ್ನು ಇವತ್ತ ಬೋಟ್ಗಳನ್ನ ನೀರಿನ ಸುತ್ತಲಲ್ಲಿ ಜನರು ಸುತ್ತಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತು ನಗರದಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಮನೆಗಳನ್ನ ಆಶ್ರಯಗಳನ್ನು ನಿರ್ಮಿಸುವುದಲ್ಲದೆ ಮತ್ತು ವಿಶೇಷವಾಗಿ 3630 ಆಶ್ರಯ ಮನೆಗಳ ಒಂದು ಸಮುಚ್ಛಾಯವನ್ನ ಮಾಡತಕ್ಕಂಥ ಕನಸು ಕೂಡ ಅವರು ಬಂದಿದ್ರು. G+2 ಮನೆಗಳನ್ನ ಗಂಗೆ ಮನೆಯಲ್ಲಿ ನಿರ್ಮಿಸಿಕೊಟ್ಟು ಬಡವರಿಗೆ ಪೂರ್ವವಾಗಿರ್ತಕ್ಕಂಥ ಬದುಕಿನ ನೆಲೆ ಮತ್ತು ಬೆಲೆ ಆಶ್ರಯ ಸೂರನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್. ಈ ವಿಷಯದಲ್ಲಿ ಒಂದು ಮಾತು ನಾನು ಸ್ಪಷ್ಟಪಡಿಸಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಕ್ಷೇತ್ರದಲ್ಲಿ ಆಗಲಿ ಅಥವಾ ವಸತಿ ಸಚಿವರು ಕೂಡ ತಮ್ಮ ಕ್ಷೇತ್ರದಲ್ಲಿ ಇಷ್ಟು ಮನೆಗಳನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಒಬ್ಬ ಎಚ್ ಕೆ ಪಾಟೀಲ್ ಬಡ